ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ವಿನೋದ್ ಕುಮಾರ್ ಅವರು ಸಹಕಾರಿ ಫೌಂಡೇಶನ್ ಅಧ್ಯಕ್ಷರಾದಂತಹ ಅಮರ್ ಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಮಾಡಬೇಕು. ಹಾಗೆಯೇ ನಮ್ಮ ಸ್ಮಾರ್ಟ್ ಎಸ್ಎಸ್ಸಿ ಫೌಂಡೇಶನ್ ವತಿಯಿಂದ ಬಂದಿರುವಂತಹ ಸಂಯೋಜಕರಾದ ಶ್ರೀಯುತ ಬಸವರಾಜ ಜಾಮಗೊಂಡವರು ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಮಾಡಬೇಕು. ಹಾಗೆ ನಮ್ಮ ಸಹಕಾರಿ ಫೌಂಡೇಶನ್ ಮುಖ್ಯ ಟ್ರಸ್ಟಿಗಳಾದಂತಹ ಶ್ರೀಯುತ ಎಚ್ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಮತ್ತೊಬ್ಬರು ಸಹಕಾರಿ ಫೌಂಡೇಶನ್ ಟ್ರಸ್ಟಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರು ಪ್ರಶಾಸಕರು ಗ್ರಾಮ ಶ್ರೀಯುತ ಅಂಬರಾಜನವರು ಆಗಮಿಸಿದ್ದಾರೆ. ಅವರು ಕೂಡ ಕಾರ್ಯಕ್ರಮವಾಗಿ ಮತ್ತೊಬ್ಬರು ಶೇಖರು ಶ್ರೀಯುತ ರಾಜೇಶ್ ಅವರು ಸಹಕಾರಿ ಫೌಂಡೇಶನ್ ಟ್ರಸ್ಟಿಗಳು ಆಗಮಿಸಿದ್ದಾರೆ. ಕೂಡ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆಯೇ ಈ ಒಂದು ಸ್ಮಾರ್ಟ್ ಎಸ್ಒಸಿ ಫೌಂಡೇಶನ್, ಶ್ರದ್ಧಾ ಐಕ್ಯ ಟ್ರಸ್ಟ್ ಮತ್ತೆ ಸ್ಮರಣಿ ಫೌಂಡೇಶನ್ ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಯಶಸ್ವಿಯಾಗಿ ನಡೆದಂತ ಈ ಕಾರ್ಯಕ್ರಮದಲ್ಲಿ ಕಾರಣಕರ್ತರಾದಂತಹ ಸಹಕಾರ ನೀಡಿದಂತಹ ಸಪೋರ್ಟ್ ಮಾಡಿದಂತಹ ಯಶಸ್ವಿಯಾಗಿ ನಡೆದಕ್ಕೆ ಎಲ್ಲರೂ ಕಾರಣೀಭೂತರಾದಂಥ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳ ಅಭಿನಂದನೆಗಳನ್ನ ಸಲ್ಲಿಸುತ್ತಾರೆ. ಮತ್ತೆ ನಾವು ಯಾವುದೇ ಮಾಡಿದಾಗ ಜನರಿನಾಗ ಬೇರೆ ಯಶಸ್ವಿಯಾಗಲ್ಲ, ನೀವು ಇರಬೇಕು. ಹಾಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧುಗಳ ಪ್ರಯತ್ನ ಪಡ್ಕೊಂಡಿದ್ದೀರಾ. ಏನಿದೆ 340 ಜನ ಬಂದಿದ್ರೆ ನೀವು ಅಷ್ಟೇ ಇನ್ನೊಂದು ಬೇಕು, ಇನ್ನೊಂದು ಅಕ್ಕಪಕ್ಕ ಹೇಳ್ತಾರೆ ಇಷ್ಟು ಚೆನ್ನಾಗಿ ನೋಡಿದ್ರು ಹೇಳ್ತಾರೆ. ಸಾರ್ ವಿಡಿಯೋ ಮಾಡಿದ್ರು ಆಪರೇಷನ್ ಮಾಡೋದ್ರಲ್ಲಿ ಆ ಕೈ ಮುಗಿತಾ ಇದ್ರು ದೇವರು ಒಳ್ಳೇದು ಮಾಡಿ ಚೆನ್ನಾಗಿಟ್ಟಿರಲಿ, ತುಂಬಾ ಚೆನ್ನಾಗಿ ಆಪರೇಷನ್ ಮಾಡಿದ್ರು. ನೀವು ಇಲ್ಲಿ ಯಾರಾದ್ರೂ ಹೇಳ್ಬೋದು ಅನುಭವ ಅರ್ಥವಿದೆ. ಉತ್ತಮ ಒಂದು ಶಸ್ತ್ರಚಿಕಿತ್ಸೆ ಮಾಡುವಂತ ಶ್ರದ್ಧಾ ಐಕ್ಯ ಟ್ರಸ್ಟ್ಗೆ ನಿರ್ಧಾರಿತವಾಗಿ ಆ ವೈದ್ಯರಿಗೆ ಯಾರಾದ್ರೂ ಸಹಕಾರಿಗಳಿದ್ದಾರೆ ಎಲ್ಲರಿಗೂ ಕೂಡ ಎಲ್ಲರ ಚಪ್ಪಾಳೆಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾರೆ. ಈಗ ಈ ಒಂದು ಎಲ್ಲರಿಗೂ ಉಚಿತ ಕನ್ನಡ ಸಿದ್ಧವಾಗಿದೆ. ಅದು ತುಂಬಾ ಸುಸಜ್ಜಿತವಾಗಿ ನೋಡಿ, ಒಂದು ಬಾಕ್ಸ್ ಇದರಲ್ಲಿ ಒಳಗಡೆ ಕನ್ನಡಕ್ಕೆ ಎಲ್ಲ ಡೀಟೇಲ್ಸ್ ಕೂಡ ಇದೆ. ಅದಕ್ಕೆ ಒಂದು ಇದನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಅದರ ಒಂದು ಬಗ್ಗೆ ಯಾವ ರೀತಿ, ಯಾಕಂದ್ರೆ ಯಾವುದೇ ಒಂದು ವಸ್ತು ಬಗ್ಗೆ ಇದನ್ನು ಮೊಬೈಲ್ ಕೊಂಡು ನಮಗೆ ಕೆಲಸ ಗೊತ್ತಿರುವಾಗ ಕಲ್ಪಬೇಕಲ್ಲ ಅದ್ರ ಬಗ್ಗೆ. ಈಗ ಎಷ್ಟೊಂದೆಲ್ಲ ಪರ್ಸನಲ್ ಕನ್ನಡ ಆಗ್ತಾ ಇರಲಿಲ್ಲ, ಮತ್ತೆ ಬೇರೆ ತರ ಕನ್ನಡಕ್ಕೆ ಯಾವ ತರ ಬಳಸಬೇಕು, ಹೆಂಗೆ ಇಟ್ಕೊಬೇಕು, ಅದೆಲ್ಲ ವಿಚಾರ ಗೊತ್ತಿರಬೇಕಲ್ವಾ. ಅದರ ಒಂದು ವಿಚಾರವಾಗಿ ನಮ್ಮ ಬಸವರಾಜ ಜಾಮಗೊಂಡ ಅವರು ಮತ್ತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ನಿಮಗೆ ಅಭಿಪ್ರಾಯ ಹಂಚ್ಕೊಳ್ಬೇಕು, ಹೇಳ್ಬೇಕು ಅಂತ ಅವನ್ನ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಾಸ್ಟೆಲ್ ಎಲ್ಲ ಇದೆಯಲ್ಲ, ನಿಮ್ಮ ಹೆಸರುಗಳಿದೆ, ನಿಮ್ಮ ನಂಬರು ಡೀಟೇಲ್ಸ್ ಎಲ್ಲ ಇದೆ. ಅದರಲ್ಲಿ ಒಂದಿಷ್ಟು ಮುಖ್ಯ ಅಂಶಗಳನ್ನು ನನಗೆ ಹೇಳ್ತಿದೆ. ಬಟ್ಟೆಯನ್ನು ಮಾತ್ರ ಇಟ್ಬೇಕು, ಇಲ್ಲಾಂದ್ರೆ ಹಾಳಾಗೋಗ್ಬಿಡುತ್ತೆ, ಅದೊಂದು ಮುಖ್ಯವಾಗಿ. ಆಮೇಲೆ ಒಂದು 20 ದಿವಸ ಆಗಿದೆ ಲಾಸ್ಟ್ ವೀಕ್ ಶುರು ಮಾಡಿದ್ರೆ ಕನ್ನಡಕಾರ ಗಾಡಿ ಯಾವ ಹೋಗ್ಬೇಕು. ಯಾಕಂದ್ರೆ ನಿಮ್ಗೆ ಅಡ್ಜಸ್ಟ್ ಆಗಲ್ಲ, ಫಾಸ್ಟ್ ಆಗಬೇಕಂದ್ರೆ ಈ ಕಣ್ಣು ಕೂಡ ಇದೆ, ಇದು ಸಮಸ್ಯೆ ಆಗುತ್ತೆ. ಸೊ ಒಂದು 15 ದಿವಸ ಗಾಡಿ ಹೋಗ್ತಿರೋದು ಒಳ್ಳೆಯದು. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಫ್ರಿಜ್, ರೆಫ್ರಿಜರೇಟರ್ ಈ ಥರದ ಯಾವುದೇ ವಸ್ತುಗಳ ಮೇಲೆ ಬಿಸಿ ಆಗಿರೋದ್ರಿಂದ ಈ ಕನ್ನಡ ಬಗ್ಗೆ ಓಪನ್ ಆಗಿ ಇಡಕ್ಕೆ ಹೋಗಬೇಡಿ. ವಾಸ್ ಬಿಟ್ಟರೆ ಅದಕ್ಕೆ ವಾಸನ ಹಾಕಿ ಯಾರೋ ಅವಶ್ಯಕ ಬರಲ್ಲ. ಥ್ಯಾಂಕ್ ಯು. ಅಧ್ಯಕ್ಷರಾದಂಥ ಅಮರ್ ಕುಮಾರ್ ಅವರೇ ಹಾಗೂ ಸಹಪಾಠಿಗಳಾದಂಥ ಶ್ರೀನಿವಾಸ ರೆಡ್ಡಿ ಅವರೇ ಹಾಗೂ ರಾಕೇಶ್ ಅವರೇ, ಮುಖ್ಯೋಪಾಧ್ಯಾಯರಾದಂಥ ವೆಂಕಟೇಗೌಡರೇ ಹಾಗೂ ಬಸವರಾಜರೇ, ಈ ಸ್ಪಂದನ ಫೌಂಡೇಶನ್ ಮತ್ತು ಶ್ರದ್ಧಾ ಐಕ್ಯದಿಂದ ಇವತ್ತು ನಾವು 100 ಕನ್ನಡಗಳನ್ನ ವಿಚಾರಣೆ ಮಾಡ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರಾದಂಥ ಅಮರ್ ಕುಮಾರ್ ಅವರಿಗೆ ಆದರೆ ಅವರು ಮೊನ್ನೆ 10 ಜನಕ್ಕೆ ನಾವು 9 ಜನಕ್ಕೆ ಸೆಲೆಕ್ಟ್ ಮಾಡಿದ್ದೆ. ಕಣ್ಣು ಆಪರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲ ಸುಖಿತಾಗಿ ಹಾಸ್ಪಿಟಲ್ ಹೋಗಿದ್ದಾರೆ ಹಾಗೂ ನಮ್ಮನ್ನು ಸಹ ಒಳ್ಳೆ ಇದು ಮಾಡ್ಕೊಂಡಿದ್ದಾರೆ ಅಂತ ಹೋಗಿದ್ದಾರೆ. ಅವ್ರ ಕಣ್ಣಿನ ಬೇರೆಯವ್ರಿಗೆ ಕಣ್ಣು ಕಾಣುವಂತಹ ಒಂದು ಕೆಲಸವನ್ನ ನಮ್ಮ ಸ್ಪಂದನ ಫೌಂಡೇಶನ್ ಅಧ್ಯಕ್ಷರಾದಂಥ ಅಮರ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವೇನಿದ್ರು
ವಿನಯವಾಗಿ ನಿಂತಿದ್ವಿ. ಎಲ್ಲ ಕಾರ್ಯಕ್ರಮಗಳಿಗೂ ಅವರೇ ರೂವಾರಿಗಳು. ಈ ಸಂಸ್ಥೆ ನಡೀಬೇಕು ಅಂದ್ರೆ ಮೇನ್ ಪಿಲ್ಲರ್ ಅವರೇ. ನಾವೇನಿದ್ರು ಪಕ್ಕ ಸುಮ್ಮನೆ ಸಪೋರ್ಟ್ ಅಷ್ಟೇ. ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳು ಅವರೇ. ಮುಖ್ಯವಾಗಿ ನಾವು ಸುರಣ್ಣ ಇವರೆಲ್ಲರೂ ಸಪೋರ್ಟ್ ಆಗಿಲ್ಲ, ಯಾಕಂದ್ರೆ ಅವ್ರನ್ನ ಕೈಯಲ್ಲಿ ನಡೆಸ್ತಾ ಇದ್ವಿ. ಅವರು ಇಂತಹ ಅನೇಕ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಇಷ್ಟು ಸೈಕಲ್ಗಳು ವಿತರಣೆ ಮಾಡಿದ್ರಿ, ಮಕ್ಕಳು ಬುಕ್ಸ್ ಕೊಟ್ಟಿದ್ರಿ, ಹಾಗೂ ಎಷ್ಟ ಕಂಟೆಸ್ಟ್ ಮಾಡಿಸಿದ್ರಿ, ಬೇರೆ ಕಡೆ ಎಲ್ಲ ಹೇಳ್ತುಡು ಮಾಡಿದ್ರಿ. ಆದ್ರೆ ನೆಕ್ಸ್ಟ್ 23ನೇ ತಾರೀಕು ಮೈಲಪ್ಪನಹಳ್ಳಿ ಅಂತಿದೆ, ಅಲ್ಲಿ ಸಿಎಂ ಇದೆ ತಾನೆ ಕಂಟೆಸ್ಟ್ ಇದೆ. ಯಾರನ್ನ ನಿಮ್ಗೆ ಗೊತ್ತಿರೋದು ಅಕಸ್ಮಾತ್ ಒಬ್ಬರಿಗೆ ಬಡವರು ಅಂತವ್ರಿಗೆ ಕರ್ಕೊಂಡಲ್ಲಿ ಟೆಸ್ಟ್ ಮಾಡಿಸಿ ಏನನ್ನ ಆಪರೇಷನ್ ಅಂತ ಒಂದು ಇದಿದೆ, ಹೀಗೆ ಕರ್ಕೊಂಡು ಅವರೇ ಕರ್ಕೊಂಡ್ಬಂದು ಬರ್ತಾರೆ, ಕಣ್ಣು ಆಪರೇಷನ್ ಎಲ್ಲ ಮಾಡ್ತಾರೆ. ಆಮೇಲೆ ಶಿಕ್ಷಣ ಮಕ್ಕಳು ಕೊಡ್ತಾರೆ. ಇದು ಸೌಲಭ್ಯ ಎಲ್ಲರೂ ಕೊಡಲೇಬೇಕು ಅಂತ ಹೇಳ್ಕೊಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ಒಂದು ಕಣ್ಣಿನ ಶಿಬಿರ ಆಗ್ಬೇಕಾದ್ರೆ ಅವರು ನಮ್ಮ ಗಂಡಸರು ಸಾಕಷ್ಟು ಸಹಕಾರ ನೀಡಿದರೆ ಸ್ಥಳೀಯವಾಗಿತ್ತು. ಸುಮಾರು 1 ವಾರಗಟ್ಟಲೆ ಹಿಡಿದು ಅವರಿಗೆ ಅವರ ಮಾತಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಪರವಾಗಿ. ಅವರ ಸೇವೆಗೆ ಮುಂದುವರಿಯಲಿದೆ. Foundation, we are extending thanks and gratitude to Smart Work Foundation for extending a great support for successful of the high camp, which they have been benefited 205 persons, and today they have distributed spectacles for a general public. So we are very grateful to sir for entire team of Smart Work Foundation, especially Bhadraj sir for extending the support to help the audience such a wonderful camp. In this moment, we would like to thank for Swata IPA Hospital for their extending the service to our offered care and service for the patients. So, wonderful and success camp. We would like to extend a gratitude from all the team members of Sanadi Foundation to everyone who has participated and gathered for the program. So, thank you and all.